ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತನುವು ನಿನ್ನದು ಮನವು ನಿನ್ನದು ಭಾಗ 18. ಯಾಕೆ ಚಿನ್ನ, ಒಂದೇ ದಿನಕ್ಕೆ ನನ್ನ ಸಹವಾಸ ಸಾಕಾಗಿ ಹೋಯ್ತಾ? ಬೆಚ್ಚಗೆ ನನ್ನ ಹೀಗೆ ತಬ್ಕೊಂಡು ಮಲಗೋಕೆ ನಿಂಗೆ ಇಷ್ಟ ಇಲ್ವಾ? ಅವನು ಅವಳನ್ನು ತನ್ನ ತೋಳುಗಳಲ್ಲಿ ಬಂಧಿಸಿಕೊಳ್ಳುತ್ತಾ ಕೇಳಿದ. ಅವನ ತುಟಿಗಳು ಅವಳ ಮುಖದ ಮೇಲೆ ತನ್ನ ಪ್ರೇಮದ ಮುದ್ರೆಯನ್ನು ಒತ್ತಿದ್ದವು. ಅವನ ಒರಟು ಮೀಸೆ ಅವಳ ಮೃದುವಾದ ಕೆನ್ನೆಯ ಮೇಲೆಲ್ಲ ತನ್ನ ಇರವನ್ನು ಸಾಬೀತುಪಡಿಸುತ್ತಿತ್ತು. ಒಲಿದ ಜೀವಗಳು ಒಂದಾಗಿದ್ದವು. ಅಂದು ರಾತ್ರಿ ಅವರಿಬ್ಬರ ಮೈಮನ ಬೆಸೆದಾಗ ಬದುಕು ಸಂಪೂರ್ಣವಾದ ಅನುಭವವಾಗಿತ್ತು. ಪತಿಯ ಪ್ರೇಮದ ಕಡಲಲ್ಲಿ ಮಿಂದು ಪುನೀತಳಾಗಿದ್ದಳು ದಿಯಾ. ಅವಳ ಒಲವಿನ ಆಸರೆಯಲ್ಲಿ ಮಿಂದು ಅವನು ಸುಖದ ಅಮಲಿನಲ್ಲಿ ಮತ್ತನಾಗಿದ್ದ. ಮಲ್ಕೋ ಚಿನ್ನ. ಹಾಂ, ಐ ಥಿಂಕ್ ನಿನ್ನ ಚಾಲೆಂಜಲ್ಲಿ ನೀನು ಗೆದ್ದಿದ್ದೀಯಾ ಅಂತ. ನಿನ್ನ ಗೆಲುವಿನಲ್ಲಿ ನನ್ನ ಕಾಂಟ್ರಿಬ್ಯೂಷನ್ ಕೂಡ ಇದೆಯಲ್ಲ. ಆ ಖುಷಿಗೆ ಆಗ ನನಗೆ ಕೊಟ್ಟಿಯಲ್ಲ, ಹಾಗೆ ಒಂದೇ ಒಂದು ಸ್ವೀಟ್ ಕಿಸ್ ಕೊಡು, ಆಮೇಲೆ ನಾನು ನಿನ್ನ ಡಿಸ್ಟರ್ಬ್ ಮಾಡೋಲ್ಲ. ದಿಯಾ ನಾಚಿ ನೀರಾಗಿದ್ದಳು. ಅದರುತ್ತಿದ್ದ ಅವಳ ತುಟಿಗಳು ಅವನ ಕೆನ್ನೆಯ ಬಳಿ ಬಂದಾಗ ಅವನತ್ತ ಸರಿದು ತನ್ನ ತುಟಿಯೊಡ್ಡಿದ್ದ. ತಾನು ಕೇಳಿದ್ದು ಪಡೆದುಕೊಂಡ ಬಳಿಕ ಅವನು ಸಂಪ್ರೀತನಾಗಿ ಮಲಗಿ ನಿದ್ದೆ ಹೋದ. ಇನ್ನು ಮುಂದೆ ಇದು ತನ್ನ ಮನೆ. ತಾನೀಗ ತಾನು ಹುಟ್ಟಿ ಬೆಳೆದ ಮನೆಯನ್ನು ಶಾಶ್ವತವಾಗಿ ತೊರೆದು ಬಂದಿರುವುದೆಂದುಕೊಂಡಾಗ ಅವಳಿಗೆ ತನ್ನ ತಂದೆ ತಾಯಿಯ ನೆನಪಾಗಿ ಅವರು ತನ್ನಿಂದ ತುಂಬ ದೂರವಾದಂತೆನಿಸಿ ಅವಳ ಮನಸ್ಸಿಗೆ ದುಃಖವಾಯಿತು. ದಿಯಾ ಯೋಚನೆಯಲ್ಲಿ ಮುಳುಗಿದ್ದರೆ ಇಶಾನ್ ನಿದ್ದೆ ಮಾಡುತ್ತಿದ್ದ. ಮಧ್ಯರಾತ್ರಿ ಕಳೆದಿತ್ತು. ಇಶಾನ್ಗೆ ಇದ್ದಕ್ಕಿದ್ದಂತೆ ಎಚ್ಚರವಾಯಿತು. ಮಬ್ಬು ಬೆಳಕಿನ ರಾತ್ರಿ ದೀಪದಲ್ಲಿ ದಿಯಾ ಕಣ್ತೆರೆದು ಮಲಗಿದ್ದಳು. ಕಣ್ಣುಗಳಲ್ಲಿನ ನೀರು ಕೆನ್ನೆಯ ಮೇಲೆ ಹರಿದಿತ್ತು. ಅವಳನ್ನು ತನ್ನೆದೆಗೆ ಅಪ್ಪಿ ಕೇಳಿದ ಇಶಾನ್. ಯಾಕೆ ಚಿನ್ನ, ಏನಾಯಿತು? ಯಾಕೆ ಅಳ್ತಾ ಇದ್ದೀಯಾ? ದಿಯಾ ಉತ್ತರಿಸದೆ ಬಿಕ್ಕಿದಳು. ಯಾಕೆ ಚಿನ್ನ ಹೇಳು. ನೀನು ಸುಮ್ಮನೆ ಅತ್ತರೆ ನನಗೆ ಹೇಗೆ ತಿಳಿಬೇಕು? ಅವನು ದೊಡ್ಡ ದೀಪ ಹತ್ತಿಸಿದ. ಇಶಾನ್ ಅವಳ ಕೆನ್ನೆ ಕತ್ತು ಕಣ್ಣುಗಳನ್ನು ಮುತ್ತಿಟ್ಟ. ದಿಯಾ ಬಿಕ್ಕಿದಳು. ನಿಂಗಿನ್ನೂ ನಿದ್ದೆ ಬಂದಿಲ್ವಾ? ಯಾಕೆ ದಿಯಾ, ಮೈಗೆ ಚೆನ್ನಾಗಿಲ್ವಾ? ಒಂಥರ ಇದ್ದೀಯಲ್ಲ, ನನ್ನಿಂದ ಏನಾದರೂ ಬೇಜಾರಾಯ್ತಾ? ಇಶಾನ್ ಕೇಳಿದಾಗ ದಿಯಾ ಅವನಿಗೆ ತಕ್ಷಣ ಉತ್ತರಿಸಲಿಲ್ಲ. ಉಗುಳು ನುಂಗಿ ಗಂಟಲು ಸರಿ ಮಾಡಿಕೊಂಡಳು. ಮೈ ತುಂಬ ಹೊದಿಕೆ ಎಳೆದುಕೊಂಡು ಮಲಗಿದಳು. ಅದ್ಯಾಕೋ ನಿದ್ದೆ ಬರ್ತಾ ಇಲ್ಲ ಅಷ್ಟೇ. ಬಹುಶಃ ನಂಗಿದು ಹೊಸ ಜಾಗ ಆಗಿರೋದಕ್ಕೆ ಇರಬೇಕು. ನನಗೆ ಹೊಸ ಜಾಗದಲ್ಲಿ ಬೇಗ ನಿದ್ದೆ ಬರಲ್ಲ, ಅದೇ ಕಾರಣ ಇರಬೇಕು. ನಿಮ್ಮಿಂದ ನನಗೇನೂ ಬೇಜಾರಾಗಿಲ್ಲ. ಸ್ವಲ್ಪ ಟ್ರೈ ಮಾಡಿದರೆ ನಿದ್ದೆ ಬರುತ್ತೇನೋ. ಅದು ಹಾರಿಕೆಯ ಉತ್ತರವೆಂದು ಅವನಿಗೆ ಅರಿವಾಗಿತ್ತು. ಇದು ನಿಜವಾದ ಕಾರಣವಲ್ಲ. ಅವನು ನಿಜವಾದ ಕಾರಣ ತಿಳಿಯಬೇಕೆಂದುಕೊಂಡು, ನಿಜವಾಗಿ ನಿಂಗೇನಾಗ್ತಿದೆ ಹೇಳು. ಅವನು ಬಲವಂತ ಮಾಡಿದಾಗ ಯಾಕೋ ನಿದ್ದೆನೇ ಬರ್ತಾ ಇಲ್ಲ. ನನ್ನವರನ್ನೆಲ್ಲ ಬಿಟ್ಟು ಬಂದಿರೋ ನೋವು ಒಂದು ಕಡೆ ಆದರೆ, ನನ್ನಿಂದ ಯಾರಿಗೂ ಅನ್ಯಾಯ ಆಗಬಾರ್ದು ಅನ್ನೋದು ಇನ್ನೊಂದು ಕಡೆ. ನನ್ನಿಂದ ಯಾರಿಗೂ ಅನ್ಯಾಯ ಆಗಿಲ್ಲ ತಾನೇ? ಅದ್ಯಾಕೋ ತುಂಬ ಆತಂಕವಾಗ್ತಿದೆ. ಆತಂಕದಿಂದಾಗಿ ತಲೆ ತುಂಬ ನೋವಾಗ್ತಾ ಇದೆ. ಅವನು ಆ ಸಮಯದಲ್ಲೂ ಜೋರಾಗಿ ನಕ್ಕುಬಿಟ್ಟ. ಅಷ್ಟೇ ತಾನೇ, ನಾನೇನು ಅಂತ ಅಂದ್ಕೊಂಡಿದ್ದೆ. ಅವಳನ್ನು ಬಲವಾಗಿ ಅಪ್ಪಿ ಮುತ್ತಿಟ್ಟ. ಅವಳನ್ನು ಬಳಸಿ ಹೇಳಿದ. ಇಲ್ಲ, ನಿನ್ನಿಂದ ಯಾರಿಗೂ ಅನ್ಯಾಯ ಆಗಿಲ್ಲ. ನೀನಿಲ್ಲದೆ ನಾನಿರಲಾರೆ. ಕನಸು ಮನಸ್ಸಲ್ಲೂ ನಿನ್ನ ಮರೆಯೋಲ್ಲ. ನೀನು ಈ ಮುದ್ದು ಮುಖದಲ್ಲಿ ಯಾವತ್ತೂ ಕಣ್ಣೀರು ಹಾಕಬಾರ್ದು ದಿಯಾ. ನಾನು ಯಾವಾಗಲೂ ನಿನ್ನವನು. ನಿನ್ನ ತಲೆಯಿಂದ ಆ ಯೋಚನೆಗಳನ್ನೆಲ್ಲ ಕಿತ್ತು ಬಿಸಾಕು. ನಿದ್ದೆ ಬರಲ್ಲ ಅಂದರೆ ಇಲ್ಲಿ ಬಾ. ಇವತ್ತಿನಿಂದ ನೀನು ಇಲ್ಲಿ ಮಲಗೋದನ್ನು ಅಭ್ಯಾಸ ಮಾಡ್ಕೋಬೇಕು. ಆಗ ನಿಂಗೆ ಬೇಗ ನಿದ್ದೆ ಬರುತ್ತೆ ಎಂದು ಹೇಳುತ್ತಾ ಅವಳನ್ನು ತನ್ನೆದೆಯ ಮೇಲೆ ಮಲಗಿಸಿಕೊಂಡ ಇಶಾನ್. ಅವನು ಮೃದುವಾಗಿ ಅವಳ ಮೈ ನೇವರಿಸಲಾರಂಭಿಸಿದ. ಅವನೆದೆಯ ಮೇಲೆ ಮಲಗಿ ಸ್ವಲ್ಪವೇ ಹೊತ್ತಿಗೆ ನಿದ್ರಾದೇವಿ ಅವಳನ್ನು ಆಲಿಂಗಿಸಿಕೊಂಡಿದ್ದಳು. ಮರುದಿನ ಬೆಳಗ್ಗೆ ಅವಳಿಗೆ ಎಚ್ಚರವಾಗಲು ತಾನು ಇಶಾನ್ನ ಎದೆಯ ಮೇಲೆ ಮಲಗಿರುವುದು ಗೊತ್ತಾಗಿ ನಾಚಿಕೊಂಡಳು ದಿಯಾ. ಅವಳಿಗೀಗ ಹಿಂದಿನ ದಿನದ ಘಟನೆಗಳೆಲ್ಲ ಒಂದೊಂದಾಗಿ ಜ್ಞಾಪಕಕ್ಕೆ ಬಂದು ಅವಳ ಮುಖ ರಾಗರಂಜಿತವಾಗಿತ್ತು. ಅವನು ಕಣ್ಣು ಮುಚ್ಚಿ ಮಲಗಿದ್ದ. ನಿದ್ದೆ ಮಾಡುತ್ತಿದ್ದಾನೆಂದುಕೊಂಡ ದಿಯಾ ನಿಧಾನವಾಗಿ ಅವನಿಗೆ ಎಚ್ಚರವಾಗದಂತೆ ಅಲ್ಲಿಂದ ಏಳ ಹೊರಟಾಗ ಅವನ ಕೈಗಳು ತಡೆದವು. ಈಗಿನ್ನೂ ಬೆಳಕು ಹರಿಯಲಿಲ್ಲ. ಇಷ್ಟು ಬೇಗ ಎದ್ದು ಏನು ಮಾಡ್ತೀಯಾ? ಇಶಾನ್ ಅವಳನ್ನು ಪ್ರಶ್ನಿಸಿದ. ಇವತ್ತು ನಾನು ಈ ಮನೆಗೆ ಬಂದ ಮೇಲೆ ಮೊದಲ ದಿನ. ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ದೇವರ ಪೂಜೆ ಮಾಡಿ ಸಿಹಿ ಅಡುಗೆ ಮಾಡಬೇಕು ಅಂತ ಅತ್ತೆ ನಿನ್ನೇನೆ ಹೇಳಿದ್ದಾರೆ. ನಾನು ಲೇಟಾಗಿ ಎದ್ರೆ ಎಲ್ರಿಗೂ ತಿಂಡಿಗೆ ಲೇಟಾಗುತ್ತೆ. ಬೇಡ ಪ್ಲೀಸ್, ನನ್ನ ಬಿಟ್ಬಿಡಿ ಇಶಾನ್. ಬೇಡಿಕೆ ಇತ್ತು ಅವಳ ಸ್ವರದಲ್ಲಿ. ಆದರೆ ಇಶಾನ್ಗೆ ಅದು ಒಪ್ಪಿಗೆಯಾಗಿರಲಿಲ್ಲ. ಅಂದರೆ ನೀನು ಅಮ್ಮನಿಗೆ ತಕ್ಕ ಸೊಸೆ ಆಗಬೇಕು ಅಂದ್ಕೊಂಡಿದ್ದೀಯಾ? ನನಗೆ ತಕ್ಕ ಹೆಂಡತಿ ಆಗಬೇಕು ಅನ್ನೋದಲ್ಲ. ಮದುವೆಯಾಗಿ ಎಷ್ಟೋ ದಿನಗಳ ಬಳಿಕ ನನ್ನ ಕೈಯಲ್ಲಿ ಸಿಕ್ಕಾಕೊಂಡಿದ್ದೀಯಾ? ಇನ್ನು ಇಷ್ಟು ಬೇಗ ಬಿಟ್ಬಿಡ್ತೀನಾ? ನೋ, ನೆವರ್. ಈಗ ನಿನ್ನ ಡ್ಯೂಟಿ ಅಲ್ಲಲ್ಲ, ಇಲ್ಲಿ ಎಂದು ಹೇಳುತ್ತಾ ಇಶಾನ್ ತನ್ನ ಅಪ್ಪುಗೆ ಬಿಗಿಗೊಳಿಸಿದ. ಅವನ ಹಿಡಿತ ಎಷ್ಟು ಬಲವಾಗಿತ್ತೆಂದರೆ ಅವಳಿಗೆ ಅವನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ.
ದಿಯಾ ಅವನಿಂದ ಕೊಸರಿಕೊಂಡು ದೂರ ಸರಿದು ಹೋಗಲು ಪ್ರಯತ್ನ ಪಡುತ್ತಲೇ ಇದ್ದಳು. ಅವಳ ಪ್ರಯತ್ನ ವ್ಯರ್ಥ ಪ್ರಯತ್ನ ಎಂಬುದು ಅವರಿಬ್ಬರಿಗೂ ಚೆನ್ನಾಗಿ ಗೊತ್ತಿತ್ತು. ಆದರೂ ದಿಯಾ ತನ್ನ ಪ್ರಯತ್ನವನ್ನು ಬಿಡಲಿಲ್ಲ, ಮುಂದುವರಿಸಿದ್ದಳು. ಯಾಕ್ ಚಿನ್ನ, ಒಂದೇ ದಿನಕ್ಕೆ ನನ್ನ ಸಹವಾಸ ಸಾಕಾಗಿ ಹೋಯ್ತಾ? ಬೆಚ್ಚಗೆ ನನ್ನ ಹೀಗೆ ಅಪ್ಕೊಂಡು ಮಲಗೋಕೆ ನಿಂಗೆ ಇಷ್ಟ ಇಲ್ವಾ? ಅದಕ್ಕಾಗಿ ನನ್ನಿಂದ ದೂರ ಹೋಗೋಕೆ ಪ್ರಯತ್ನ ಪಡ್ತಾ ಇದ್ದೀಯಾ? ಅವನು ಅವಳನ್ನು ತನ್ನ ತೋಳುಗಳಲ್ಲಿ ಬಂಧಿಸಿಕೊಳ್ಳುತ್ತಾ ಕೇಳಿದ. ಅವನ ತುಟಿಗಳು ಅವಳ ಮುಖದ ಮೇಲೆ ತನ್ನ ಪ್ರೇಮದ ಮುದ್ರೆಯನ್ನು ಒತ್ತಿದ್ದವು. ಅವನ ಒರಟು ಮೀಸೆ ಅವಳ ಮೃದುವಾದ ಕೆನ್ನೆಯ ಮೇಲೆಲ್ಲ ತನ್ನ ಇರವನ್ನು ಸಾಬೀತುಪಡಿಸುತ್ತಿತ್ತು. ಅವನ ಮೀಸೆ ಚುಚ್ಚಿದ ಜಾಗ ಅವಳಿಗೆ ಉರಿಯುತ್ತಿತ್ತು. ಇಶಾನ್, ನಿಮ್ಮನ್ನು ಬಿಟ್ಟು ನಾನೆಲ್ಲಿಗೆ ಹೋಗ್ತೀನಿ? ಈಗಾಗಲೇ ನಿಮ್ಮಿಂದ ದೂರ ಇದ್ದು ನಾನು ಸಾಕಷ್ಟು ನೋವು ಅನುಭವಿಸಿದ್ದೀನಿ. ಕನಸಿನಲ್ಲೂ ನಿಮ್ಮ ಅಗಲಿಕೆ ನಾನು ಊಹಿಸಲಾರೆ. ದಿಯಾ ಅವನಿಗೆ ಉತ್ತರಿಸಿದಾಗ ಅವನು ಸಂಪ್ರೀತನಾಗಿದ್ದ. ದಿಯಾ, ಮೈ ಲವ್, ನನಗೆ ನೀನು ಬೇಕು, ನಿನ್ನ ಪ್ರೀತಿ ಬೇಕು. ಅವನ ಬಾಹುಬಂಧನ ಬಿಗಿಯಾದಂತೆ ಅವಳ ತುಟಿಗಳ ಮೇಲೆ ಉಸಿರಿದ ಇಶಾನ್. ಉಕ್ಕುವ ಮಹಾಪೂರದಂತಿದ್ದ ಅವನ ಒಲವಿನಲ್ಲಿ ದಿಯಾ ಬಿಂದುವಿನಂತೆ ಕರಗಿ ಹೋದಳು. ಮತ್ತೆ ನಿದ್ದೆ ಮಾಡಿಬಿಟ್ಟಿದ್ದಳು ದಿಯಾ. ಎಚ್ಚರವಾಗಿ ನೋಡುವಾಗ ಹಾಡು ಹಗಲಾಗಿತ್ತು. ಗಂಟೆ 7:15. ಅವಳಿಗೆ ಈಗ ಎದ್ದು ಹೋಗಲು ಸಂಕೋಚವಾಗುತ್ತಿತ್ತು. ಇದೆಲ್ಲ ಆಗಿದ್ದು ಇಶಾನ್ನಿಂದ. ಈಗ ಅವಳು ಅವನನ್ನು ಸಿಟ್ಟಿನಿಂದ ನೋಡಲು ಅವನು ನಗುತ್ತಾ ಅವಳ ಸಿಟ್ಟಿನ ಮುಖವನ್ನು ತನ್ನ ಕಣ್ಣುಗಳಲ್ಲಿ ಸೆರೆ ಹಿಡಿಯುತ್ತಾ, ಡೋಂಟ್ ವರಿ, ನಿನ್ನ ಯಾರೂ ಏನೂ ಕೇಳಲ್ಲ. ಒಂದು ವೇಳೆ ಯಾರಾದರೂ ಏನಾದರೂ ಕೇಳಿದ್ರೆ ನಾನು ಉತ್ತರ ಹೇಳ್ತೀನಿ. ಅವಳನ್ನು ಸಮಾಧಾನಪಡಿಸಿದ ಇಶಾನ್. ದಿಯಾಗೆ ಈಗ ಅವನ ಜೊತೆ ಮಾತು ಮುಂದುವರಿಸುವ ಇಚ್ಛೆ, ಸಮಯ ಎರಡೂ ಇರಲಿಲ್ಲ. ಅವಳು ಆತುರಾತುರವಾಗಿ ವಾಶ್ರೂಮ್ಗೆ ಹೋದಳು. ಅವಳು ತನ್ನ ರೂಮ್ನಿಂದ ಕೆಳಗಿಳಿದು ಹೊರಟಾಗ ಇಶಾನ್ ಅವಳತ್ತ ಕೈ ಚಾಚಿದ. ಅವನ ಚಾಚಿದ ಕೈಗೆ ಸಿಗದೆ ಅವಳು ತಪ್ಪಿಸಿಕೊಂಡು ಕೆಳಗೆ ಓಡಿ ಹೋದಳು. ಅವಳು ಕೆಳಗೆ ಇಳಿದು ಬರುತ್ತಲೇ ಮಾಳವಿಕಾ ಅವಳನ್ನು ಎದುರುಗೊಂಡು ಸೊಸೆ ಕೆಳಗೆ ಓಡಿ ಬರುತ್ತಿರುವುದನ್ನು ಕಂಡು ಆಶ್ಚರ್ಯದಿಂದ ಅವಳನ್ನೇ ನೋಡುತ್ತಾ, ಗುಡ್ ಮಾರ್ನಿಂಗ್ ದಿಯಾ. ಯಾಕೆ, ಯಾರೋ ಅಟ್ಟಿಸ್ಕೊಂಡು ಬರ್ತಿರೋ ಹಾಗೆ ಓಡ್ಕೊಂಡು ಬರ್ತಾ ಇದ್ದೀಯಾ? ಲೇಟಾಯ್ತು ಅಂತ ಸಂಕೋಚ ಪಡ್ತೀಯಾ? ಏನೂ ತೊಂದರೆ ಇಲ್ಲ. ನಿಂಗೆ ಹೊಸ ಜಾಗ ಅಲ್ವಾ? ನಿದ್ದೆ ಚೆನ್ನಾಗಿ ಬಂತಾ? ನಿನ್ನ ಗಂಡ ಇನ್ನೂ ಎದ್ದು ಬಂದಿಲ್ವಾ ಎಂದು ಪ್ರಶ್ನೆಯನ್ನು ಮಾಡಿದರು. ಗುಡ್ ಮಾರ್ನಿಂಗ್ ಅತ್ತೆ. ಅತ್ತೆ, ನಿದ್ದೆ ಬರೋದು ತುಂಬ ಲೇಟಾಯಿತು, ಎಚ್ಚರ ಆಗೋದು ಲೇಟಾಯಿತು. ಸಾರಿ, ನನ್ನಿಂದಾಗಿ ಎಲ್ಲರಿಗೂ ತಡ ಆಯ್ತೇನೋ, ಸಂಕೋಚದಿಂದಲೇ ಹೇಳಿದಳು ದಿಯಾ. ಅಷ್ಟರಲ್ಲಿ ಇಶಾನ್, ಅಮ್ಮ, ಅವಳು ಬೆಳಗ್ಗೆ 5 ಗಂಟೆ ಆಗೋ ಮೊದಲೇ ಎದ್ದು ಕೂತಿದ್ದಾಳೆ. ಇಷ್ಟು ಬೇಗ ಎದ್ದು ಮಾಡೋ ಅಂಥ ರಾಜಕಾರ್ಯ ಯಾವುದು ನಮ್ಮ ಮನೆಯಲ್ಲಿ ಇಲ್ಲ ಅಂತ ನಾನೇ ಅವಳನ್ನು ಏಳೋಕೆ ಬಿಡಲಿಲ್ಲ. ಅಮ್ಮ, ನಾವು ಸಾಧ್ಯ ಆದರೆ ಇವತ್ತೇ ಹನಿಮೂನ್ಗೆ ಹೊರಟು ಹೋಗೋಣ ಅಂತ ಇದ್ದೀವಿ. ಅದಕ್ಕಾಗಿ ಸರಿಯಾಗಿ ನಿದ್ದೆ ಮಾಡಲಿ ಅಂತ ನಾನೇ ಅವಳನ್ನು ಏಳೋಕೆ ಬಿಡದೇ ಇದ್ದಿದ್ದು ಎಂದು ಹೇಳಿದಾಗ, ನೋಡು, ನಿನ್ನ ಗಂಡ ಆಗಲೇ ಹೆಂಡತಿ ಪರ ವಕಾಲತ್ತು ವಹಿಸ್ಕೊಂಡು ಮಾತಾಡೋಕೆ ಶುರು ಮಾಡಿಬಿಟ್ಟಿದ್ದಾನೆ. ನಾನು ಅವನ ಅಮ್ಮ. ಇಷ್ಟು ವರ್ಷ ಹೆತ್ತು ಹೊತ್ತು ಸಾಕಿರೋ ಅಮ್ಮನಿಗಿಂತ ಹೆಂಡತಿ ಮೇಲೆ ಪ್ರೀತಿ ಜಾಸ್ತಿ ಅಂತ ತೋರಿಸ್ಬಿಟ್ಟ ನನ್ನ ಮಗ. ಇಲ್ಲಪ್ಪ, ನಾನೇನು ನಿನ್ನ ಹೆಂಡತಿ ಮೇಲೆ ರೇಗಿಲ್ಲ, ಏನೂ ಅಂದಿಲ್ಲ ಎಂದು ನಗುತ್ತಾ ಅವರಿಬ್ಬರನ್ನು ಛೇಡಿಸಿದರು ಮಾಳವಿಕಾ. ನಾವು ನಮ್ಮ ಸೊಸೆಯನ್ನು ನಿನ್ನೇನೆ ಮನೆ ತುಂಬಿಸ್ಕೊಂಡ್ಬಿಟ್ಟಿದ್ದೀವಿ. ಇನ್ನು ನೀನುಂಟು ಅವಳುಂಟು. ನಿಮಗೆ ಹೇಗೆ ಬೇಕೋ ಹಾಗೆ, ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗಿ ಬನ್ನಿ. ಒಟ್ಟಿನಲ್ಲಿ ನೀವಿಬ್ಬರು ಖುಷಿ ಖುಷಿಯಾಗಿ ಸಂತೋಷದಿಂದ ಇರಬೇಕು, ಅದೇ ನನ್ನಾಸೆ. ನಾನು ಈಗಾಗಲೇ ಎಲ್ಲ ಕೆಲಸಗಳನ್ನು ರೆಡಿ ಮಾಡಿ ಇಟ್ಟಿದ್ದೀನಿ. ಶಾಸ್ತ್ರಕ್ಕೆ ಅವಳು ದೇವರ ಪೂಜೆಗೆ ನೈವೇದ್ಯಕ್ಕಾಗಿ ಸ್ವೀಟ್ ಮಾಡಲಿ. ಇನ್ನೆಲ್ಲ ಕೆಲಸ ಮಾಡೋಕೆ ಕೆಲಸದವರು ಇದ್ದಾರೆ. ನಾನು ಸುಮ್ಮನೆ ನಿಮ್ಮನ್ನು ರೇಗಿಸೋಕೆ ಹೇಳಿದ್ದಮ್ಮ. ನೀನು ಆತಂಕ ಪಡೋ ಅವಶ್ಯಕತೆ ಇಲ್ಲ, ಆರಾಮವಾಗಿರು ಎಂದು ಹೇಳಿ ಮಾಳವಿಕಾ ಅವರು ಅವಳನ್ನು ಅಡುಗೆ ಮನೆಯತ್ತ ಕರೆದೊಯ್ದರು. ನಿಂಗೆ ಕೇಸರಿಬಾತ್ ಮತ್ತು ಹಾಲ್ಕೀರು ಮಾಡೋಕೆ ಬರುತ್ತೆ ಅಲ್ವಾ? ಮಾಳವಿಕಾ ಅವರು ಕೇಳಿದಾಗ, ಹಾಂ ಅತ್ತೆ, ನನಗೆ ಅಡುಗೆ ಎಲ್ಲ ಮಾಡೋಕೆ ಬರುತ್ತೆ. ನಮ್ಮಮ್ಮ ಎಲ್ಲನೂ ಹೇಳ್ಕೊಟ್ಟಿದ್ದಾರೆ ಎಂದು ಹೇಳುತ್ತಾ ತನ್ನ ಕೆಲಸದಲ್ಲಿ ಮಗ್ದಳಾಗಿ ಬಿಟ್ಟಳು. ಅಷ್ಟರಲ್ಲಿ ಅಡುಗೆ ಮನೆ ಪ್ರವೇಶಿಸಿದ್ದ ಇಶಾನ್. ಎಂದು ಅಡುಗೆ ಮನೆಗೆ ಕಾಲಿಡದ ಮಗ ಇಂದು ಬಂದದ್ದು ಕಂಡು ಮಗನ ಇಂಗಿತ ಅರಿತ ಮಾಳವಿಕಾ ಅವರು ಕೆಲಸದಾಕೆಯನ್ನು ಕರೆದುಕೊಂಡು ಅಲ್ಲಿಂದ ಹೊರಗೆ ಬಂದರು. ಇಶಾನ್ ದಿಯಾಳ ಬಳಿ ಬಂದು, ಮೇಮ್ ಸಾಹಬ್, ನನ್ನಿಂದ ಏನಾದರೂ ಸಹಾಯ ಬೇಕಾದರೆ ಹೇಳಿ ಎಂದು ಹೇಳುತ್ತಾ ಅವಳ ಸೊಂಟದ ಸುತ್ತ ಕೈ ಬಳಸಿ ಅವಳನ್ನು ತನ್ನ ಬಳಿಗೆ ಎಳೆದುಕೊಂಡ. ಸಾಹೇಬ್ರೆ, ನೀವು ನನ್ನಿಂದ ದೂರ ಸರಿದ್ರೆ ಅದೇ ನೀವು ನನಗೆ ಮಾಡೋ ದೊಡ್ಡ ಉಪಕಾರ. ಮೊದಲೇ ನರ್ವಸ್ ಆಗಿಬಿಟ್ಟಿದ್ದೀನಿ. ಈ ಮನೆಯಲ್ಲಿ ಮೊದಲ ದಿನ ಅಡುಗೆ ಮಾಡ್ತಾ ಇದ್ದೀನಿ. ಅಡುಗೆ ಕೆಡಿಸೋಕೆ ಹೋಗಬೇಡಿ ಎಂದು ಕೈ ಮುಗಿದು ಅವನ ಬಳಿ ನಾಟಕೀಯವಾಗಿ ಬೇಡಿಕೊಂಡಳು ದಿಯಾ. ಇಂದವಳು ತಲೆಗೆ ಸ್ನಾನ ಮಾಡಿ ನೀಟಾಗಿ ಸಾರಿ ಉಟ್ಟು ರೆಡಿಯಾಗಿ ಬಂದಾಗ ಅವಳನ್ನು ತನ್ನ ತೋಳುಗಳೊಳಗೆ ಬಂಧಿಸಿಕೊಂಡು ಅಪ್ಪಿ ಮುದ್ದಾಡುವ ಆಸೆಯಾಗಿತ್ತು ಇಶಾನ್ಗೆ. ಅದಕ್ಕಾಗಿ ಅವನು ಅವಳತ್ತ ಕೈ ಚಾಚಿದ್ದ. ಆದರೆ ಆಗವಳು ತಪ್ಪಿಸಿಕೊಂಡಿದ್ದಳು. ಈಗ ಅನಾಯಾಸವಾಗಿ ಅವನ ಕೈಯೊಳಗೆ ಬಂದಿಯಾಗಿದ್ದಳು. ಬಿಡುವ ಮನಸ್ಸಿಲ್ಲ ಇಶಾನ್ಗೆ. ನೀನು ಇವತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಿ ಗೊತ್ತಾ? ಅದಕ್ಕಾಗಿ ನಿಂಗೆ ಬಹುಮಾನ ಕೊಡೋಣ ಅಂತ ಬಂದರೆ ನನ್ನ ನೀ ದೂರ ಮಾಡೋಕೆ ನೋಡ್ತೀಯಲ್ಲ. ಇಷ್ಟು ಪ್ರೀತಿಯಿಂದ ನೋಡಿಕೊಳ್ಳುವ ಗಂಡ ಸಿಕ್ಕಿದ್ದಾನೆ ಅಂತ ಜಂಬ ಬಂದ್ಬಿಟ್ಟಿದೆ ನಿಂಗೆ ಎಂದು ಹೇಳುತ್ತಾ ಅವಳ ಕೆನ್ನೆಯತ್ತ ಇಶಾನ್ ಬಾಗಿದಾಗ, ಪ್ಲೀಸ್ ಇಶಾನ್,
ನನ್ನಿಂದ ದೂರ ಸರಿದು ನಿಂತ್ಕೊಳ್ಳಿ. ದೇವರ ಪೂಜೆಗೆ ನೈವೇದ್ಯಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಈಗ ನೀವು ನನ್ನ ಮುಟ್ಟಿಸ್ಕೋಬಾರ್ದು ಹೇಳಿದಳು ದಿಯಾ. ಯಾಕೆ? ನಾನ್ಯಾಕೆ ನಿನ್ನ ಮುಟ್ಟಿಸ್ಕೋಬಾರ್ದು? ನಾನಾಗಲೇ ಸ್ನಾನ ಮಾಡಿಕೊಂಡು ಬಂದಿದ್ದೀನಿ ನೋಡು, ನನ್ನ ಮೈಯಿಂದ ಸೋಪಿನ ಸ್ಮೆಲ್ ಬರ್ತಾ ಇದೆಯೋ ಇಲ್ವೋ ಅಂತ ಎಂದು ಹೇಳಿದಾಗ ಅವಳು ಮುಖ ಕೆಂಪೇರಿಸಿಕೊಂಡು, ನೀವು ಸ್ನಾನ ಮಾಡಿಕೊಂಡು ಬಂದಿಲ್ಲ ಅಂತ ನಾನೆಲ್ಲಿ ಹೇಳಿದೆ? ದೇವರ ಪೂಜೆಗೆ ನೈವೇದ್ಯ ಮಾಡುವಾಗ ನೀವು ತುಂಟಾಟ ಮಾಡಬಾರ್ದು ಅಂತ ಹೇಳ್ತಾ ಇರೋದು. ನೀವು ನನಗೆ ಎಷ್ಟು ಕೋಆಪರೇಟ್ ಮಾಡ್ತೀರೋ ಅಷ್ಟು ಬೇಗ ಅಡುಗೆ ಕೆಲಸ ಮುಗಿಸಿಬಿಡ್ತೀನಿ ಎಂದು ಗಂಭೀರವಾಗಿ ಹೇಳಿದಾಗ ಅವನು ಅವಳಿಂದ ದೂರ ಸರಿದು ನಿಂತ. ಅಷ್ಟರಲ್ಲಿ ಮನೋಹರ್ ಅವರು ಇವರನ್ನು ಅರಸುತ್ತಾ ಅಡಿಗೆ ಮನೆಗೆ ಬಂದಿದ್ದರು. ಅಡುಗೆ ಮನೆಯಲ್ಲಿ ಮೊದಲ ಬಾರಿಗೆ ಮಗನನ್ನು ಕಾಣುತ್ತಲೇ ಮನೋಹರ್ ಅವರಿಗೆ ಮಗನನ್ನು ಕೀಟಲೆ ಮಾಡಬೇಕೆಂದನಿಸಿ, ನಮ್ಮ ಮನೆಯಲ್ಲಿ ಅಡುಗೆ ಮನೆ ಅಂತ ಇದೆ ಅಂತ ಇಶಾನ್ಗೆ ಇವತ್ತೇ ಗೊತ್ತಾಗಿರೋದು ಅನಿಸುತ್ತೆ. ನಾನಂತೂ ಇವತ್ತೇ ಅವನನ್ನು ಮೊದಲ ಬಾರಿ ಅಡುಗೆ ಮನೆಯಲ್ಲಿ ಕಂಡಿರೋದು. ನನ್ನ ಸೊಸೆ ಮನೆಗೆ ಬಂದಿರೋ ಮುಹೂರ್ತ ಚೆನ್ನಾಗಿದೆ. ಮಗನಿಗೆ ಎಲ್ಲವನ್ನ ಹೇಳ್ಕೊಡ್ತಿದ್ದಾಳೆ. ತಮ್ಮ ಮುದ್ದಿನ ಸೊಸೆಯತ್ತ ಅಭಿಮಾನದಿಂದ ನೋಡುತ್ತಾ ಬಳಿಕ ಮಗನತ್ತ ತಿರುಗಿ ಮೀಸೆ ಅಡಿಯಲ್ಲಿ ನಗುತ್ತಾ ಹೇಳಿದರು ಮನೋಹರ್. ಇಂದೇನಾಗಿದೆ ತನ್ನ ತಂದೆ ತಾಯಿ ಇಬ್ಬರಿಗೂ? ಡ್ಯಾಡಿ ಆಗ ಅಮ್ಮನ ಸರದಿ, ಈಗ ನಿಮ್ಮ ಸರದಿ. ಇಬ್ರು ನನ್ನ ಕಾಳೆಳೆಯೋದು ಬಿಡಿ. ನಂಗೂ ಒಂದಿನ ಸಂದರ್ಭ ಬರುತ್ತೆ. ಆ ದಿನಕ್ಕಾಗಿ ನಾನು ಕಾಯ್ತಾ ಇರ್ತೀನಿ. ಅಂತೂ ಕ್ರೆಡಿಟ್ ಎಲ್ಲ ನಿಮ್ಮ ಸೊಸೆಗೆ ಅನ್ನಿ ಎಂದು ಹೇಳಿ ದಿಯಾಳತ್ತ ನೋಡುತ್ತಾ ಕಣ್ಣು ಮಿಟುಕಿಸಿ ನಕ್ಕ ಇಶಾನ್. ಅದು ಯಾವ ಮಾಯೆಯಲ್ಲಿ ಮಾಳವಿಕಾ ಅವರು ತಮ್ಮ ಪತಿಗೆ ಮಗ ಸೊಸೆ ಇವತ್ತೇ ಹನಿಮೂನ್ಗೆ ಹೊರಟಿರುವ ಸಮಾಚಾರ ತಿಳಿಸಿದ್ದರೋ ಗೊತ್ತಿಲ್ಲ. ಮನೋಹರ್ ಅವರು ಮಗನನ್ನು ಅರಸುತ್ತಾ ಬಂದು ಕೇಳಿದ್ದರು. ಏನಪ್ಪ ಇಬ್ರು ಹೇಳದೆ ಕೇಳದೆ ಇವತ್ತೇ ಹನಿಮೂನ್ಗೆ ಹೋಗಬೇಕು ಅಂತ ಹಠ ಮಾಡಿಕೊಂಡು ಹೊರಟು ಬಿಟ್ರಿ? ಮೊದಲೇ ಬೇಸಿಗೆ ಕಾಲ, ಅಲ್ಲೆಲ್ಲ ಇಳಿದುಕೊಳ್ಳೋಕೆ ಒಳ್ಳೆಯ ಜಾಗ ಸಿಗುತ್ತೆ ತಾನೆ? ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಅವರು ಪರಿಸ್ಥಿತಿಯನ್ನು ವಿವರಿಸಿ ಹೇಳಿದ್ದರು. ಇಶಾನ್ ಮತ್ತು ದಿಯಾ ಇಬ್ಬರು ಏನೂ ಮಾತಾಡದೆ ಪರಸ್ಪರ ಒಬ್ಬರ ಮುಖ ಇನ್ನೊಬ್ಬರು ನೋಡಿಕೊಂಡರು. ದಿಯಾಗೂ ತನ್ನೊಂದಿಗೆ ಹನಿಮೂನ್ಗೆ ಹೋಗಬೇಕೆಂಬ ಆಸೆ ಇದೆ ಎಂದು ಇಶಾನ್ಗೆ ನಿನ್ನೆ ರಾತ್ರಿಯೇ ಅರ್ಥವಾಗಿತ್ತು. ಅವಳ ಮುಖದಲ್ಲಿದ್ದ ಆತಂಕ ಈಗವನಿಗೆ ಅರ್ಥವಾಯಿತು. ಅಂದರೆ ನೀವಿಬ್ರು ಆಗಲೇ ತಯಾರಿ ನಡೆಸಿದ್ದೀರಿ ಅಂತ ಆಯಿತು. ಇನ್ನು ನಮ್ಮ ಮಾತಿಗೆ ಬೆಲೆ ಇಲ್ಲ ಅಂದಮೇಲೆ ನಾವು ನಿಮ್ಮ ಮಾತನ್ನು ಒಪ್ಕೋಬೇಕು ನಗುತ್ತಾ ಹೇಳಿದರು ಮನೋಹರ್. ಅಂದರೆ ಮಾವನಿಗೆ ತಾವಿಂದು ಹನಿಮೂನ್ಗೆ ಹೊರಡುತ್ತಿರುವುದು ಗೊತ್ತಿಲ್ಲವೇ? ಮನಸ್ಸಿಲ್ಲವೇ? ಗೊತ್ತಾಗುತ್ತಿಲ್ಲ ದಿಯಾಗೆ. ವೀಕ್ಷಕರೇ, ನನ್ನ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.